ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿಯ ಮುಂದುವರೆದ ಭಾಗವನ್ನ. ಅಧ್ಯಾಯ 3 ಭಾಗ 1. ನಂಜಮ್ಮ ದೊಡ್ಡವಳಾಗಿ ಪ್ರಾಪ್ತವಾಗಿ ಮನೆಗೆ ಬಂದಳು. ಶಾನುಭೋಗ ಚೆನ್ನಿಗರಾಯನಿಗೆ ಹೆಂಡತಿಯ ಮೇಲೆ ಆಸೆ, ಅವಳನ್ನು ಆಳಬೇಕೆಂಬ ಹುಮ್ಮಸ್ಸು ಸಹ. ಹೆಂಡತಿಯನ್ನು ಆಳುವುದೆಂದರೇನು? ಆಗಾಗ್ಗೆ ಹೊಡೆಯುವುದು. ಆದರೆ ಅದು ಅವರಿಗೆ ಆಗುವ ಕೆಲಸವಲ್ಲ. ಗಾಂಚಲಿ ಮಾಡುವ ಒಂದು ಹಸು ಅಥವಾ ಹೋರಿಕರುವನ್ನು ಸಹ ಹೊಡೆದು ಅವರಿಗೆ ಅಭ್ಯಾಸವಿಲ್ಲ. ಆದುದರಿಂದ ನಾಲಿಗೆಯಿಂದಲೇ ಹೆಂಡತಿಯ ಮೇಲೆ ಅಧಿಕಾರ ತೋರಿಸುತ್ತಿದ್ದರು. ತಮಗೆ ಸರಾಗವಾಗಿ ಬರುತ್ತಿದ್ದ ಮುಂಡೆ ಎಂಬ ಮಾತಿಗೆ ಬೋಳಿ, ಸೂಳೆ, ಹೊಲೆ, ಮಾದಿಗ ಮೊದಲಾಗಿ ಹಲವು ವಿಶೇಷಣಗಳನ್ನು ಸೇರಿಸಿ ಅಂದು ಸುಮ್ಮನಾಗುತ್ತಿದ್ದರು. ಅದಕ್ಕಿಂತ ಹೆಚ್ಚು ಭಾಷಾ ಸಾಮರ್ಥ್ಯ ಅವರಿಗೆ ಇಲ್ಲವೆಂದಲ್ಲ. ಎಷ್ಟಾದರೂ ಗಂಗಮ್ಮನ ಮಗ. ಆದರೆ ಹೆಚ್ಚು ಬೈದರೆ ಮಾವನವರಿಗೆ ತಿಳಿದೀತೆಂಬ ಭಯವು ಪ್ರಜ್ಞೆಯಲ್ಲಿ ಸದಾ ಇತ್ತು. ಸೊಸೆಯನ್ನು ಆಳುವ ಆಸೆಯಾಗಲಿ ಬೈಗುಳದ ಭಾಷೆಯಾಗಲಿ ಗಂಗಮ್ಮನಿಗೆ ಕಡಿಮೆ ಇಲ್ಲ. ಅವಳಿಗೂ ಬೀಗರನ್ನು ಕಂಡರೆ ಅಷ್ಟೇ ಭಯ. ಆದುದರಿಂದ ಬರೀ ಗುರ್ರಿ ಎನ್ನುವುದರಲ್ಲಿಯೇ ತೊಳಗುತ್ತಿದ್ದಳು. ಶಾನುಭೋಗಿಗೆ ಕೈಗೆ ಬಂದ ಮೊದಲ ವರ್ಷ ಚೆನ್ನಿಗರಾಯ ತಾವೇ ಲೆಕ್ಕಗಳನ್ನು ಬರೆದು ಜಮಾಬಂದಿಗೆ ತೆಗೆದುಕೊಂಡು ಹೋದರು. ಅದು ಬರೀ ತಾಲೂಕು ಜಮಾಬಂದಿ, ಹುಜೂರು ಜಮಾಬಂದಿಯೂ ಅಲ್ಲ. ಮಾಮೂಲು ಸಲ್ಲಿಕೆಯಾಗಿದ್ದರೂ ಸಹ ಹೆಡ್ ಗುಮಾಸ್ತೆಯು ಅವರ ಲೆಕ್ಕದಲ್ಲಿ 101 ತಪ್ಪುಗಳನ್ನು ತೆಗೆದು ತೋರಿಸಿದ. ಸರಿ, ಅವರ ಜಮಾಬಂದಿಯಾಗಲಿಲ್ಲ. ಇವರವನ ಎಂದು ಅವರು ಮನಸ್ಸಿನಲ್ಲಿ ಅಂದುಕೊಂಡರೇ ವಿನ ಬಾಯಿ ಬಿಟ್ಟು ಯಾರನ್ನೂ ಬೈಯುವಂತಿರಲಿಲ್ಲ. ಅವರ ಜಮಾಬಂದಿ ಮಾಡುವುದಿಲ್ಲವೆಂದು ಇನ್ನು 2 ತಿಂಗಳಿನೊಳಗೆ ಅವರು ತಿಪಟೂರಿಗೆ ಬಂದು ಸಾಹೇಬರ ರುಜು ಮಾಡಿಸಿಕೊಳ್ಳಬೇಕೆಂದು ಹೆಡ್ ಗುಮಾಸ್ತೆಯೇ ಹೇಳಿದ. ಅವರಿಗೆ ಸಾಹೇಬರ ಮುಂದೆ ನಿಂತು ಬೈಸಿಕೊಳ್ಳುವ ಅನುಭವವಾಗಲಿಲ್ಲ. ಅದೇ ಜಮಾಬಂದಿಗೆ ಬಂದಿದ್ದ ತಿಮ್ಲಾಪುರದ ಶಾನುಭೋಗ ದ್ಯಾವರಸಯ್ಯನವರು ತಪ್ಪಿಲ್ಲದಂತೆ ಲೆಕ್ಕ ಬರೆಯುವವರೆಂದು ಹೆಸರಾಗಿದ್ದವರು. ಶಾನುಭೋಗಿಕೆಯ ವಿನ ಅವರಿಗೆ ಬೇರೆ ಜೀವನೋಪಾಯ ಇರಲಿಲ್ಲ. ಶಾನುಭೋಗಿಕೆ ಎಂಬುದು ಊಟಕ್ಕೆ ರುಚಿ ಕೊಡುವ ಉಪ್ಪಿನಕಾಯಿಯೇ ಹೊರತು ಅದೊಂದರಿಂದಲೇ ಹೊಟ್ಟೆ ತುಂಬುವುದಿಲ್ಲವೆಂದು ಅವರೇ ಹೇಳುತ್ತಿದ್ದರು. ಚೆನ್ನಿಗರಾಯರು ದ್ಯಾವರಸಯ್ಯನವರ ಮೊರೆ ಹೊಕ್ಕರು. ಇದೊಂದೇ ಅಲ್ಲದೆ ಎಲ್ಲಾ ಲೆಕ್ಕವನ್ನೂ ಬರೆದುಕೊಡುವುದಾಗಿಯೂ ಒಟ್ಟು ವರ್ಷಕ್ಕೆ 50 ರೂಪಾಯಿ ಸಂಭಾವನೆ ಕೊಡಬೇಕೆಂದು ಅವರು ಕೇಳಿದರು. ಚೆನ್ನಿಗರಾಯ 3 ಹಳ್ಳಿಯ ಪಿರ್ಕಾದ ಓಟಿಗೆ 125 ರೂಪಾಯಿ 7 ಆಣ 11 ಕಾಸು, ಅದರಲ್ಲಿ ಹಸ್ರು ನೋಟಿನ ಮೇಲಿನದು ಕಾಗದ ಶಾಯಿಗಳಿಗೆ ಹೋಗುತ್ತೆ. ಸಲಾಖೈರಿನಲ್ಲಿ ಖರ್ಚಿಗೆ ಪೋಟಿಕೆ ಹಾಕಿಸುವಾಗ ಶಿರಸ್ತೇದಾರರಿಗೆ 10, ಅದರಲ್ಲಿ ಅಮಲ್ದಾರರಿಗೆ 6, ಶಿರಸ್ತೇದಾರರಿಗೆ 4 ಪಾಲಂತೆ. ಹೆಡ್ ಗುಮಾಸ್ತರಿಗೆ 2, ಹೋಬಳಿ ಗುಮಾಸ್ತರಿಗೆ 2, ನಗದಿಗೆ 1, ಜವಾನರಿಗೆ ತಲಾ 8 ಆಣೆ. ಜುಮ್ಲಾ 17-18 ರೂಪಾಯಿ ಖರ್ಚೇ ಆಗತ್ತೆ. ಅಲ್ಲದೆ ತಾಲೂಕಿಗೆ ಬಂದಾಗ ಊಟ ತಿಂಡಿ ಜಮಾಬಂದಿಯ ಖರ್ಚು ಇಷ್ಟೆಲ್ಲ ಆದ ಮೇಲೆ ಚೆನ್ನಿಗರಾಯ ಲೆಕ್ಕ ಬರೆಸಲು 50 ರೂಪಾಯಿ ಕೊಟ್ಟರೆ ಉಳಿಯುವುದೇನು? ವಸೂಲಿ ಮಾಡುವಾಗ ಮಾತ್ರ 10 ರೂಪಾಯಿಗಿಂತ ಮೇಲೆ ಕಂದಾಯ ಕೊಡುವ ರೈತರು 1 ರೂಪಾಯಿ, ಅದಕ್ಕೆ ಕಡಿಮೆಯವರು 8 ಆಣಿ, 2 ರೂಪಾಯಿ ಕಂದಾಯದವರು 4 ಆಣಿ ಮಸಿ ಕಾಣಿಕೆಯನ್ನು ಕೊಡುವುದೇನೋ ಇತ್ತು. ಆದರೆ ರಾಮಚಂದ್ರದ ಮಸಿ ಕಾಣಿಕೆಯನ್ನು ಪಟೇಲನೇ ತಿಂದು ಬಿಡುತ್ತಿದ್ದ. ಲಿಂಗಾಪುರದಿಂದಲೂ ಏನೂ ಬರುತ್ತಿರಲಿಲ್ಲ. ಕುರುಬರ ಹಳ್ಳಿಯದು ಮಾತ್ರ ಒಟ್ಟು 40 ರೂಪಾಯಿಯಷ್ಟು ಸಿಕ್ಕುತ್ತಿತ್ತು. ಇನ್ನು ಮೇಲು ಸಂಪಾದನೆ ಏನಿದ್ದರೂ ಆಯಾ ಶಾನುಭೋಗರ ಶಕ್ತ್ಯಾನುಸಾರ ಪಾಲುಪಟ್ಟಿ, ಖರೀದಿ, ಆಧಾರ, ತಕರಾರು ತಕ್ತೆ, ದರಾಖಾಸ್ತು ಮೊದಲಾದವುಗಳಲ್ಲಿಯೇ ಸಂಪಾದನೆಯಾಗಬೇಕು. ಖಾತೆ ಕಿರ್ದಿ ಲೆಕ್ಕಗಳನ್ನೇ ನಿಭಾಯಿಸದ ಚೆನ್ನಿಗರಾಯರು
ರಿಜಿಸ್ಟರ್ ಕಾಗದಗಳನ್ನು ಎಷ್ಟು ಚೊಕ್ಕವಾಗಿ ಬರೆಯಬೇಡ. ಅವರಿಗೆ ಆ ಸಂಪಾದನೆಯೂ ಇಲ್ಲ. ತಿಮ್ಲಾಪುರದ ದ್ಯಾವರಸಯ್ಯನವರು ರಾಮಚಂದ್ರಕ್ಕೆ ಬಂದು 15 ದಿನ ಬಿಡಾರ ಹಾಕಿದರು. ಅವರ ಊಟ ತಿಂಡಿ ಗಂಗಮ್ಮ ನಂಜಮ್ಮನವರು ನೋಡಿಕೊಂಡರು. ಉಪಚಾರ ಚೆನ್ನಿಗರಾಯರೇ ಮಾಡಿದರು. ಲೆಕ್ಕ ಕಂಪ್ಲೀಟ್ ಆಗಿ ಇವರನ್ನೂ ಸಂಗಡ ಕರೆದುಕೊಂಡು ಹೋಗಿ ಹೆಡ್ಗುಮಾಸ್ತೆಗೆ 2 ಶಿರಸ್ತೆದಾರರಿಗೆ 5 ರೂಪಾಯಿ ಮರ್ಯಾದೆ ಮಾಡಿಸಿ ದ್ಯಾವರಸಯ್ಯನವರೇ ಜಮಾಬಂದಿ ರುಜು ಮಾಡಿಸಿಟ್ಟರು. ಕೋಟು ಪೇಟ ಕಟ್ಟಿ ಮೇಲೆ ಉತ್ತರೀಯ ಹೊದೆದು ಚೆನ್ನಿಗರಾಯ ತಾಲೂಕು ಕಚೇರಿಗೆ ಹೋಗಿ ಬಂದರು. ಸಾಹೇಬರು ರುಜು ಮಾಡುವಾಗ ಇವರು ಕೈ ಮುಗಿದುಕೊಂಡು ನಿಂತಿದ್ದರೂ ಅದೃಷ್ಟಕ್ಕೆ ಅವರು ಇವರನ್ನು ಏನೂ ಕೇಳಲಿಲ್ಲ. ಹೆಡ್ಗುಮಾಸ್ತೆ ಹೇಳಿದ ಕಡೆಯಲ್ಲಿ ರುಜು ಎಳೆದರು. ತಿಪಟೂರಿನಿಂದ ಗಾಡಿಯಲ್ಲಿ ಮೊದಲು ತಿಮ್ಲಾಪುರಕ್ಕೆ ಬಂದು ದ್ಯಾವರಸಯ್ಯನವರನ್ನು ಇಳಿಸಿ ಅಲ್ಲಿಂದ ಊರಿಗೆ ಬಂದು ಮಧ್ಯಾಹ್ನವೇ ಚೆನ್ನಿಗರಾಯರು ಹೆಂಡತಿಯನ್ನು ಕರೆದರು. ಲೇ ಮುಂಡೆ, ಜಮಾಬಂದಿ ಮಾಡ್ಕೊಂಡು ಬಂದು ನಂಗೆ ಮೈಯೆಲ್ಲ ನೋಯುತ್ತೆ. ಹರಳೆಣ್ಣೆ ತಗೊಂಬಂದು ನನ್ನೆತ್ತಿಗೆ ಹಾಕಿ ಮೈಕೈ ನೀವು ಬಾ. ನಂಜಮ್ಮ ಒಳ್ಳೆಯ ಎತ್ತರದ ತುಂಬಿದ ಕೈಕಟ್ಟಿನ ಶಕ್ತಿವಂತ ಹುಡುಗಿ. ಮನೆಯ ಹಿತ್ತಲಿನ ರಾಟೆ ಬಾವಿಯಲ್ಲಿ ಸೇದಿ ಹಂಡೆಗೆ ಹಡೆದಿಬ್ಬಿಯ ಉರಿ ಹಾಕಿ ನೀರು ಕಾಯಿಸಿದ್ದೆ. ಪತಿದೇವರ ತಲೆಗೆ ತಿಕ್ಕಿ ತಟ್ಟಿ ತಟ್ಟಿ ಮಾಡಿ ಬೆನ್ನು, ತೋಳು, ಕಾಲು, ಪಾದಗಳಿಗೆ ಎಣ್ಣೆ ತಿಕ್ಕಿ ನೆನೆಸಿ ಬಿಸಿ ಬಿಸಿ ನೀರು ಹಾಕಿ ನುಣ್ಣಗೆ ತಿರುವಿದ ಸೀಗೆಯಿಂದ ತಲೆ ಮೈ ಕೈಗಳನ್ನು ಉಜ್ಜಿ ಅವರು ಮೈ ಒರೆಸಿಕೊಂಡ ಮೇಲೆ ಚೌಕ ಕಟ್ಟಿ ಹಾಸಿಗೆ ಹಾಕಿ ಅವರನ್ನು ಮಲಗಿಸಿ ದುಪ್ಪಟಿ ಕಂಬಳಿಗಳನ್ನು ಜೋಡಿಸಿ ಹೊದೆಸಿ ಪಕ್ಕದಲ್ಲಿ ಕೂತು ಅವರು ಸಾಕು ಎನ್ನುವ ತನಕ ಮೈಕೈ ಕಾಲುಗಳನ್ನು ಹದವಾಗಿ ಹಿಸುಕಿದಳು. ಮಾಡಿದ್ದರೆ ಅಪ್ಪಣ್ಣಯ್ಯನಿಗೂ ಈಗ 2 ವರ್ಷಕ್ಕೆ ಮೊದಲೇ ಮದುವೆ ಮಾಡಬೇಕಾಗಿತ್ತು. ಆದರೆ ಅದೇ ತಾನೇ ಚೆನ್ನಿಗರಾಯನಿಗೆ ಮದುವೆಯಾಗಿತ್ತು. ಆಮೇಲೆ ಅವರು ಶಾನುಭೋಗರಾಗುವ ಆದ ಮೇಲೆ ಅದನ್ನು ನಿಭಾಯಿಸುವ ಕೆಲಸ ಕಾರ್ಯಗಳೇ ಹಿಡಿದವು. ಆದುದರಿಂದ ತಡವಾಗಿ ವಿವಾಹ ಯೋಗವು ಈಗ ಒದಗಿ ಬಂತು. ಅಪ್ಪಣ್ಣಯ್ಯ ಚೆನ್ನಕೇಶವಯ್ಯನವರ ಮಠಕ್ಕೆ 2 ವರ್ಷ ಹೋಗಿದ್ದನೇನೋ ನಿಜ. ಆದರೆ ವಿದ್ಯೆ ಅವನ ಹಣೆಯಲ್ಲಿ ಬರೆದಿಲ್ಲವೆಂದು ಓಚಯ್ಯನವರೇ ಹೇಳಿದರಲ್ಲ, ಅದು ಅವನ ತಪ್ಪು ಹೇಗಾಗಬೇಕು? ಮರಳಿನಲ್ಲಿ ತಿದ್ದಿದ ಅವನ ಬೆರಳ ಉಂಗುರ ಸವೆಯಿತು. ಆದರೆ ಅಕ್ಷರಗಳು ಮರಳಿನಲ್ಲಿಯೇ ಕಲಸಿ ಹೋದವು. ಅದಕ್ಕೆ ಯಾರಿಗೂ ವ್ಯಸನವಿಲ್ಲ. ಅವನನ್ನು ಮಠಕ್ಕೆ ಕಳುಹಿಸುತ್ತಿರುವುದಾದರೂ ಯಾಕೆ? ಕಬ್ಬಿನ ಗದ್ದೆಗೆ ಹೋಗಿ ಬೀಡಿ ಸೇದಿ ಮತ್ತೆ ಬೆಂಕಿ ಹೊತ್ತಿಸದೇ ಇರಲಿ ಎಂದು ತಾನೇ. ಅವನಿಗೆ ಹೆಣ್ಣು ಕೊಟ್ಟವರು ಕಡೂರು ಸೀಮೆಯ ನುಗ್ಗಿಕೆರೆ ಗ್ರಾಮದ ಶ್ಯಾಮಭಟ್ಟರೆಂಬ ಪುರೋಹಿತರು. ಗಂಗಮ್ಮನ ತೌರಾದ ಜಾವಗಲ್ಲಿನ ಮೂಲಕ ಅವರಿಗೆ ಈ ಗಂಡಿನ ವಿಷಯ ತಿಳಿದು ಅವರೇ ಬಂದು ನೋಡಿ ಮದುವೆ ನಿಷ್ಕರ್ಷಿಸಿದರು. ಇರುವವಳು ಒಬ್ಬಳೇ ಮಗಳು. ಗಂಡು ಮಕ್ಕಳಿಲ್ಲ. ಮಡಿ ಹಿಡಿಯ ಜೊತೆಗೆ ಹುಡುಗಿಗೆ ಕಸೂತಿಯಲ್ಲಿ ಆಲದೆಲೆಯ ಕೃಷ್ಣನನ್ನು ಹಾಕುವುದು ಸಹ ಬರುತ್ತಿತ್ತು. ಆದರೆ ತುಂಬಾ ನಾಗರಿಕತೆಯ ಹುಡುಗಿಯೇ. ಆದರೆ ಅದನ್ನು ಶ್ಯಾಮಭಟ್ಟರು ಗಂಗಮ್ಮನಿಗೆ ಹೇಳಲಿಲ್ಲ. ಹೇಳಿದ್ದರೆ ಅವಳು ಅಂತಹ ತಳುಕಿನ ಹುಡುಗಿ ತಂದುಕೊಳ್ಳಲು ಒಪ್ಪುತ್ತಿರಲಿಲ್ಲ. 1 ಸೇರು ತೂಕದ ಬೆಳ್ಳಿಯ ಪಂಚಪಾತ್ರೆಯಿಂದ ಹಿಡಿದು ಮಕುಟ, ಸಂಕಲಿಕೆ ಪಂಚೆ, ಜರಿಪೇಟ ಮೊದಲಾಗಿ ಎಲ್ಲವನ್ನೂ ಕೊಟ್ಟು ಮದುವೆಯನ್ನು ಚೆನ್ನಾಗಿಯೇ ಮಾಡಿದರು. ಗಂಡಿನ ಮಾತಾಪಿತರ ಸ್ಥಾನದಲ್ಲಿ ಅತ್ತಿಗೆ ಅಣ್ಣರಾದ ನಂಜಮ್ಮ ಚೆನ್ನಿಗರಾಯರು ನಿಂತು ಧಾರೆ ಏರಿಸಿಕೊಂಡರು. ಮದುವೆಯಾದ 6 ತಿಂಗಳಿಗೆ ಸಾತಮ್ಮ ಮೈನೆರೆದು 16 ದಿನಕ್ಕೆ ಪ್ರಸ್ತವಾಗಿ ಮನೆಗೆ ಬಂದಳು. ಹೆಂಡತಿಯನ್ನು ಹೇಗೆ ಆಳಬೇಕೆಂಬುದು ಅಪ್ಪಣ್ಣಯ್ಯನಿಗೂ ಹೊಸತರಲ್ಲಿ ಸಮಸ್ಯೆಯೇ. ಅಣ್ಣನು ಅತ್ತಿಗೆಯನ್ನು ಆಳುವ ರೀತಿಯಲ್ಲಿಯೇ ತಾನೂ ತನ್ನ ಹೆಂಡತಿಯನ್ನು ಆಳಬೇಕೆಂದು ಮೊದಲೇ ಅವನು ಸಂಕಲ್ಪಿಸಿಕೊಂಡಿದ್ದ. ಅವಳು ಬಂದ ಬೆಳಗ್ಗೆಯೇ ಕೂಗಿ ಹೇಳಿದ, ಲೇ ಮುಂಡೆ, ನಂಗೆ ಎಣ್ಣೆ ತಿಕ್ಕು ಬಾ ಇಲ್ಲಿ. ಈ ಮಾತನ್ನು
ಯಾರನ್ನು ಉದ್ದೇಶಿಸುವುದೆಂದು ಸಾತಮ್ಮನಿಗೆ ತಿಳಿಯಲಿಲ್ಲ. ಅವಳು ತನ್ನ ಪಾಡಿಗೆ ತಾನು ಕಸ ಗುಡಿಸುತ್ತಿದ್ದಳು. ಲೇ, ನಿಂಕಣೆ ಹೇಳಿತು ಸಾತಿ ಮುಂಡೆ, ಕೇಳಲಿಲ್ವೇನೆ ಎಂದು ಗಂಡ ನುಡಿದಾಗ ದಿಕ್ಕು ತೋಚದವಳಂತೆ ಅವನ ಕಡೆಗೆ ನೋಡಿದಳು. ಅದೇನ್ ಹಾಗ್ ನೋಡ್ತೀಯೇ ಕತ್ತೆ ಮುಂಡೆ, ಕೇಳಲಿಲ್ವೇನೆ ಅವನು ಮತ್ತೆ ಅಂದ. ಸಾತುವಿಗೆ ಅಳು ಬಂದು ಬಿಟ್ಟಿತು. ಗುಡಿಸುತ್ತಿದ್ದ ಪೊರಕೆಯನ್ನು ಅಲ್ಲಿಯೇ ಹಾಕಿ ಹೊಟ್ಟೆಯ ಹತ್ತಿರಕ್ಕೆ ಹೋಗಿ ನಿಂತು ಹೇಳಿದರು. ನಿಮ್ ಮಗನ ಮಾತು ಕೇಳಿದ್ರ ಅಮ್ಮ? ಹೆಂಡ್ತಿನ ಇಂಥ ಮಾತು ಅದು ಅದುದು ಯಾರು ಕಲಿಸಿಕೊಟ್ರು ಅವರಿಗೆ? ಸೊಸೆಯಾದವಳು ಇಷ್ಟು ಧೈರ್ಯ ವಹಿಸುತ್ತಾಳೆಂದು ಗಂಗಮ್ಮ ಕಲ್ಪಿಸಿಕೊಂಡೂ ಇರಲಿಲ್ಲ. ಹಿರಿಯ ಸೊಸೆ ನಂಜಮ್ಮನನ್ನು ಚೆನ್ನಿಗರಾಯ ಹೀಗೆಯೇ ಕರೆಯುವುದಿಲ್ಲವೇ? ಅವಳು ಒಂದೂ ಮಾತು ಆಡದೆ ಸುಮ್ಮನಿರುತ್ತಾಳೆ. ಆದರೆ ಈ ತಾಟಗಿತ್ತಿ ತನ್ನ ಎದುರಿಗೆ ಬಂದು ಹೀಗೆ ಕೇಳುವುದೇ? ಗಂಡನ ಹೆಂಡತಿನ ಇನ್ನೇನನ್ಬೇಕೆ ಚಿನಾಲಿ ಲೌಡಿ? ನಾನ್ಯಾಕೆ ಲೌಡಿ ಆದೇನು? ಹಾಗನ್ನೋರೇ ಆಗಿರ್ಬೋದು. ಗಂಗಮ್ಮ ಈ ಮಾತು ಕೇಳಿ ಉರಿದು ಬಿದ್ದಳು. ಲೋ ಹೆಣ್ಣಿಗೆ ಸುಳೆ ಮಗನೇ, ನಿನ್ ಹೆಂಡತಿ ನಿನ್ನ ಹೆತ್ತವಳನ್ನೇ ಏನಂದ್ಲು ಕೇಳಿದ್ಯೇನೋ? ನಾನು ಲೌಡಿ ಏನೋ? ನೆಟ್ಟಿಗೆ ಹೆಂಡತಿ ಆಳ್ತಿ ಏನೋ ಶಿಖಂಡಿ ಮುಂಡೆ ಮಗನೇ. ಅಪ್ಪಣ್ಣಯ್ಯನ ಗಂಡಸುತನ ಎದ್ದು ನಿಂತಿತು. ಹೋಗಿ ಅವಳ ಕುತ್ತಿಗೆ ಕೈ ಹಾಕಿ ಢಮ್ ಎಂದು 2 ಹಿಡಿದ. ಸಾತು ತಲೆ ಸುತ್ತು ಬಂದು ಬಿದ್ದು ಬಿಟ್ಟಳು. ಸಾಯಿಸಿ ಹಾಕ್ಬಿಡ್ತೀನಿ ಬೋಸುಡಿ ಮುಂಡೆನ ಎಂದು ಅವನು ಗರ್ಜಿಸುತ್ತಿರುವಷ್ಟರಲ್ಲಿ ಎಲ್ಲವನ್ನೂ ಕೇಳಿದ ನಂಜಮ್ಮ ಅಡಿಗೆ ಮನೆಯಿಂದ ಓಡಿ ಬಂದಳು. ಅವಳು ಇದುವರೆಗೂ ಅಪ್ಪಣ್ಣಯ್ಯನ ಎದುರಿಗೆ ನಿಂತು ಗಟ್ಟಿಯಾಗಿ ಮಾತನಾಡಿರಲಿಲ್ಲ. ಈಗ ಅಪ್ಪಣ್ಣಯ್ಯ, ಮನೆಗೆ ಬಂದ ಸೊಸೆಯರನ್ನ ಹೀಗೆ ಗೋಳಾಡಿಸಿದ್ರೆ ನಿಮ್ಮ ಕೈ ಸೇದು ಹೋಗುತ್ತೆ. ನಿಮಗೇನು ಕೆಟ್ಟ ಬುದ್ಧಿ ಬಂದಿದೆ ಹೇಳಿ ಎಂದು ಒಳಗಿನಿಂದ ನೀರು ತಂದು ಸಾತುವಿನ ತಲೆಗೆ ತಟ್ಟಿದಳು. ಅಪ್ಪಣ್ಣಯ್ಯನ ನಾಲಿಗೆಯಲ್ಲಿ ಮುಂಡೆ ಎಂಬ ಮಾತು ಅತ್ತಿಗೆಯ ಮೇಲೂ ಬರುತ್ತಿತ್ತು. ಆದರೆ ಅದೇನೋ ಭಯದಿಂದ, ಪ್ರಾಯಶಃ ಅವಳ ತಂದೆ ಕಂಠಿ ಜೋಯಿಸರ ನೆನಪಿರಬಹುದು, ಸುಮ್ಮನಾದ. ಸಾತುವಿಗೆ ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿರಲಿಲ್ಲ. ಅವಳೇ ಎದ್ದು ಕೂತು ಹೇಳಿದಳು. ಉತ್ತಮ ವಂಶದಲ್ಲಿ ಹುಟ್ಟಿದ್ರೆ ತಾನೇ ಇವರ ಬಾಯಲ್ಲಿ ಒಳ್ಳೆ ಮಾತು ಬರೋದು. ಸಾತು, ನೀನು ಮಾತನಾಡಬ್ಯಾಡ, ಸುಮ್ಮನೆ ಬಾ ಎಂದು ನಂಜಮ್ಮ ಅವಳನ್ನು ಮೆಟ್ಟಿಲು ಹತ್ತಿಸಿ ಅಟ್ಟದ ಮೇಲಕ್ಕೆ ಕರೆದುಕೊಂಡು ಹೋದಳು. ಇನ್ನು ಇವಳ ಕಿವಿ ಊದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಆ ದೊಡ್ಡ ತಾಟಗಿತ್ತಿ ಎಂದು ಗಂಗಮ್ಮ ಅಂದಂದು ಕೇಳಿದರು. ನಂಜಮ್ಮ ಅದು ಕೇಳಿಸಿದವಳಂತೆ ಹೋದಳು. ಇಂಥ ಮಾತು ಬ್ರಾಹ್ಮಣರಾಗಿ ಇವರ ಬಾಯಲ್ಲಿ ಬರ್ಬಹುದಾ? ಅಟ್ಟದ ಮೇಲೆ ಒಂದು ಹಲಗೆಯ ಮೇಲೆ ಕುಳಿತ ಮೇಲೆ ಸಾತು ಕೇಳಿದಳು. ನಿಮಗೆ ಇದು ಹೊಸದು, ಈ ಮನೆ ನಡವಳಿಕೆಯೇ ಆಗಿದೆ. ಹಾಗಾದ್ರೆ ಬಾವನೂರು ನಿಮ್ಮನ್ನ ಹೀಗೆ ಅಂತಾರ? ಇಲ್ಲಿಗೆ ಬಂದ 2 ವರ್ಷದಿಂದ ನನಗೆ ಅಭ್ಯಾಸವಾಗಿದೆ. ನೀವ್ಯಾಕೆ ಕೇಳ್ಕಂಡು ಸುಮ್ಮನಿದ್ರಿ? ಅದಕ್ಕೆ ಇವ್ರಿಗೆ ಧೈರ್ಯ ಬಂದಿದೆ. ಈ ಮಾತಿಗೆ ನಂಜಮ್ಮ ಉತ್ತರ ಹೇಳಲಿಲ್ಲ. ಅವಳು ತನ್ನಲ್ಲಿಯೇ ಏನೋ ಯೋಚಿಸತೊಡಗಿದಳು. ಸಾತು ಮತ್ತೆ ಕೇಳಿದಳು. ನಿಮ್ಮ ತಂದೆ ನೋಡಿದ್ರೆ ಅಂಥ ದೊಡ್ಡ ಮನುಷ್ಯರು. ನನ್ನ ಮದುವೆಗೆ ಬಂದಿದ್ರಲ್ಲ, ಆಗ ಮದುವೆ ಮನೆಯಲ್ಲಿ ಎಲ್ಲರೂ ಅವ್ರನ್ನ ಕಂಡ್ರೆ ಹೆದರ್ತಿದ್ರು. ಅವ್ರನ್ನ ತುಂಬಾ ದೊಡ್ಡೋರು ಅಂತ ನಮ್ಮ ತಂದೆಯೂ ಹೇಳ್ತಿದ್ರು. ಬಾವನೂರಿಗೆ ಶಾನುಭೋಗಕ್ಕೆ ಕೊಡಿಸ್ದೋರು ಅವರೇ ಅಂತೆ. ಒಂದು ಸಲ ನಮ್ಮ ತಂದೆ ಕೈಲಿ ಹೇಳ್ತೀನಿ ಅಂತ ಹೆದರ್ಸಿ ಇವರ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಇಲ್ಲದೆ ಇದ್ರೆ ಒಂದು ಸಲ ಅವ್ರ ಕೈಲಿ ನೀವೇ ಹೇಳಿ ಇವರಿಗೆ ಬುದ್ಧಿ ಕಲಿಸ್ತಾರೆ. ಸಾತು, ನಿನಗೆ ಚಿಕ್ಕ ವಯಸ್ಸು, ಇನ್ನೂ ಗೊತ್ತಿಲ್ಲ. ಗಂಡನಿಗೆ ಬುದ್ಧಿ ಕಲಿಸಿ ಅಂತ ಹೆಂಗಸು ಯಾವತ್ತೂ ತನ್ನ ಅಪ್ಪನಿಗೆ ಹೇಳಬಾರದು ಎಂದು ಹೇಳಿದಳಾದರೂ ತನ್ನ ತಂದೆಯ ಪೂರ್ತಿ ಸ್ವಭಾವವನ್ನು ನಂಜಮ್ಮ ಬಾಯಿ ಬಿಟ್ಟು ವಿವರಿಸಲಿಲ್ಲ. ಅವರಿಗೆ ಯಾರ ಮೇಲೆ ಸಿಟ್ಟು ಬಂದರೂ ಸರಿ, ಮೇಲೇರಿ ಹೋಗಿ ಜುಟ್ಟು ಹಿಡಿದು ದವಡೆಯ ಹಲ್ಲುಗಳನ್ನು ಅಳ್ಳಾಡುವಂತೆ ಬಾರಿಸಿ ನಂತರ ಮುಂದಿನ ಮಾತಾಡುತ್ತಾರೆ ಹೊರತು ಬೇರೆ ರೀತಿಯಲ್ಲಿ ಕಾಣರು. ಅಳಿಯನೆಂಬ ಘನತೆಯನ್ನು ತನ್ನ ಗಂಡನ ಮಾವನವರಿಗೆ ಉಳಿಸಿಕೊಂಡಿಲ್ಲವೆಂಬುದು ಅವಳಿಗೆ ಗೊತ್ತಿತ್ತು. ಧೈರ್ಯಶಾಲಿಯಲ್ಲದವರನ್ನು
ಅವಳ ತಂದೆ ಎಂದೂ ಗೌರವಿಸುತ್ತಿರಲಿಲ್ಲ. ಅದು ಅವರ ಸ್ವಭಾವ. ಅಂದರೆ ಹೆಂಗಸಾದ ತಾನು ತನ್ನ ಗಂಡನ ಮಾನ ಕಾಯದಿದ್ದರೆ ಹೇಗೆ? ಸಾತು ಹೇಳಿದಳು. ಹಾಗಾದ್ರೆ ಇವರಿಗೆ ನೀವೇ ಬುದ್ಧಿ ಹೇಳಿ. ಇನ್ಮೇಲೆ ನನ್ನ ಹೀಗೆ ಮಾತಾಡದ ಹಾಗೆ ಮಾಡಿ. ಅಷ್ಟರಲ್ಲಿ ಕೆಳಗಿನಿಂದ ಚೆನ್ನಿಗರಾಯರ ಧ್ವನಿ ಕೇಳಿಸಿತು. ಎಲ್ಲಿ ಹೋದ್ಲೇ ಇವಳ ಮನತಾಗ ಹಾಳಾಗ? ಇನ್ನೂ ರೊಟ್ಟಿ ಹಾಕಿ ಚಟ್ನಿ ತಿರ್ಬಿಲ್ವೇನೋ? ಹೇಳಿದೆಯಾ ನಿಮ್ಮ ಭಾವನವ್ರ ಮಾತಾ? ನಾನು ಹೋಗಿ ರೊಟ್ಟಿ ಹಾಕ್ತೀನಿ, ನೀನು ಚಟ್ನಿ ಮಾಡು ಬಾ. ಇಲ್ದೇ ಇದ್ರೆ ನಿನ್ನ ಗಂಡನಿಗೆ ಎಣ್ಣೆ ಹಾಕಿ ಹೋಗು ಎಂದು ನಂಜಮ್ಮ ಮೇಲೆ ಎದ್ದಳು. ನಾನು ಚಟ್ನಿ ತಿರುವ್ತೀನಿ, ಬೇಕಾದ್ರೆ ಅವ್ರ ಅಮ್ಮನ ಕೈಲಿ ಎಣ್ಣೆ ಹಾಕಿಸ್ಕೊಳ್ಳಿ. ಸಾತು ಮನಸ್ಸಿನಲ್ಲಿಯೇ ಎಂದುಕೊಂಡಳು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಇದಾದ ನಂತರ ಸಾತು ಮತ್ತು ನಂಜಮ್ಮ ಇಬ್ರು ವಾರ್ವಾರ್ಗಿತ್ತಿಯರು ಏನ್ ಮಾಡ್ತಾರೆ ಎಂಬುದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.